ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಮಂಡೇ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೆ ಕಾಫಿಯಿಂದ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಕಾಫಿ ಕುಡಿಯೋಕ್ಕೆ ನೋಡ್ತಾ ಇರ್ಬೋದು ನೀವು, ಕಾಫಿ ಕೂಡ ಕುಡಿತಾ ಇದ್ದೀನಿ. ನೀವೆಲ್ಲರೂ ಕಾಫಿ ಕುಡಿದ್ರಾ ಅಂತ ಕೇಳ್ತಾ ಇದ್ದೀನಿ. ಸೊ ನನ್ನ ಮಗ ಕೂಡ ಎದ್ಬಿಟ್ಟಿದ್ದ. ಸೊ ಇವತ್ತು ಬೆಳಗ್ಗೆ ನಾಷ್ಟ ಏನು ಮಾಡೋದು ಅಂತ ದೋಸೆ ಆರ್ ಇಡ್ಲಿ ಆರ್ ಪಡ್ಡು ಅಂತ 3 ಕನ್ಫ್ಯೂಷನ್ಸಲ್ಲಿ ಇದ್ದೆ. ಸೊ ಆಮೇಲೆ ನನ್ನ ಮಗನಿಗೂ ಇಡ್ಲಿ ಅಂದರೆ ಇಷ್ಟ, ನನ್ನ ಹಸ್ಬೆಂಡ್ಗೂ ಇಡ್ಲಿ ಅಂದರೆ ಇಷ್ಟ. ಸೊ ಓಕೆ, ಕ್ವಿಕ್ಕಾಗಿ ಆಗುತ್ತಾ ಅಂತ ಹೇಳಿಬಿಟ್ಟು ಸೊ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡು ಇಡ್ಲಿನ ಮಾಡ್ತಾಯಿದ್ದೀನಿ. ಸೊ ನಾನು ಯಾವಾಗಲೂ ದೋಸೆ ಹಿಟ್ಟಿಗೆ ಕಡಲೆಬೇಳೆ ಮತ್ತು ಮೆಂತ್ಯಕಾಳೆಲ್ಲ ಹಾಕ್ತೀನಲ್ವ, ಸೊ ಇಡ್ಲಿ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಈನೋ ಪೌಡರ್ನ ಯೂಸ್ ಮಾಡ್ತೀನಿ. ಸೊ ಅದಕ್ಕೋಸ್ಕರನೇ ಈನೋ ಪೌಡರು ಒಂದು ಸ್ವಲ್ಪ ಹಾಕಿಬಿಟ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಸೊ ಹುಳಿಯಾಗಿ ಕೂಡ ಉಬ್ಬಿತ್ತು ಹಿಟ್ಟು, ಸೊ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ತಟ್ಬಿಟ್ಟು ನಾನು ನೋಡ್ತಾ ಇರ್ಬೋದು. ನಾನು ಇಕ್ತಾ ಇದ್ದೀನಿ, ಇಡ್ಲಿಗೆ ಹಾಕೋತಾ ಇದ್ದೀನಿ. ಸೊ ಟ್ರೇಗೆ ನಾನು ಆಯಿಲ್ ಹಾಕಿಲ್ಲ ಅಂದ್ರೂ ಚೆನ್ನಾಗೇ ಬರುತ್ತೆ, ಬಟ್ ಆದರೂ ಇರಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಆಯಿಲ್ನ ಟ್ರೇಗೆ ಹಾಕೋತಾ ಇದ್ದೆ. ಸೊ ಇಡ್ಲಿ ಕೂಡ ನಾನು ಯಾವಾಗೂ ತ್ರೀ ಇದರಲ್ಲೇ ಹಾಕೋದು. ಸೊ 4 ಇದೆ, 4 ಅದರಲ್ಲಿ ಹಾಕೋದಿಲ್ಲ. ಸೊ 3 ಇದೆ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು 3ನೇ ಹಾಕ್ಕೊಂಡೆ. ಸೊ ಅದಾದಮೇಲೆ ಹಾಗೆ ನಾನು ಆವಾಗವಾಗ ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇರ್ತೀನಿ, ಯಾವುದು ಇದು ಮಾಡ್ಕೊಳ್ಳಲ್ಲ. ಆಮೇಲೆ ಇನ್ನೊಂದು ಕಡೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಕ್ವಿಕ್ಕಾಗಿ ಆಗೋ ಸಾಂಬಾರನ್ನ ಒಂದು ಪ್ಲೇನ್ ಸಾಂಬಾರೇ ಮಾಡೋಣ ಅಂತ ಹೇಳ್ಬಿಟ್ಟು ಬೇಳೆ ಕೂಡ ಬೇಯೋದಕ್ಕೆ ಇಕ್ಕಿದ್ದೆ. ಸೊ ನೀವು ನೋಡ್ತಾ ಇರ್ಬೋದು, ಬೆಳಗ್ಗೆನೇ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಸೊ ನನ್ನ ಹಸ್ಬೆಂಡು ನನ್ನ ಮಗ ಇಬ್ಬರು ಫ್ರೆಶ್ ಅಪ್ ಆಗೋದಕ್ಕೆ ಹೋಗಿದ್ರು. ಸೊ ನಾನು ಫುಲ್ ಎಲ್ಲ ಮನೆಗೆ ಗುಡಿಸಿ ಎಲ್ಲ ಒರೆಸ್ಕೊಂಡೆ. ಸೊ ನೀವು ನೋಡ್ತಾ ಇರ್ಬೋದು, ಕ್ಲೀನ್ ಮಾಡ್ಕೊಂಡಿದ್ದೀನಿ ಮನೆಯೆಲ್ಲ ಫಸ್ಟು ಮನೆ ಕ್ಲೀನ್ ಆದಮೇಲೆ ಮಿಕ್ಕಿದ್ದೆಲ್ಲ ಕೆಲಸ ಅಂತಲೇ ಹೇಳ್ಬೋದು. ಸೊ ಇಡ್ಲಿ ಕೂಡ ಆಯಿತು, ಇಡ್ಲಿ ಕೂಡ ಮಾಡಿದೆ. ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಸೊ ನಾನು ಕೂಡ ನಾಷ್ಟ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ, ಇಡ್ಲಿ ಸಾಂಬಾರು. ಸೊ ಅದಾದಮೇಲೆ ಮಧ್ಯಾಹ್ನ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಸೊ ನನ್ನ ಮಗ ನೋಡಿ ಮಲಗಿದ್ದಾನೆ. ಸೊ ಅವ್ನು ಮಲ್ಕೊಂಡಾಗೆ ನಾನು ನನ್ನ ವಾರ್ಡ್ರೋಬ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಪ್ರತಿಯೊಂದು ವಾರ್ಡ್ರೋಬಲ್ಲಿರೋ ನನ್ನ ಬಟ್ಟೆಗಳನ್ನೆಲ್ಲ ನಾನು ನಮ್ಮ ಮಂಚದ ಮೇಲೆ ಹಾಕ್ಕೊಂಡಿದ್ದೆ. ಸೊ ನೀವು ನೋಡ್ತಾ ಇರ್ಬೋದು, ಫುಲ್ ನಿಲ್ಲಾಗಿ ಮಾಡಿದ್ದೀನಿ, ಫುಲ್ ಖಾಲಿ ಮಾಡಿದ್ದೀನಿ. ನನ್ನ ಬಟ್ಟೆಗಳು ಇಟ್ಕೊಳ್ಳೋ ರೋ ಎಲ್ಲ ಖಾಲಿ ಮಾಡಿದ್ದೀನಿ. ಸೊ ನನ್ನೊಂದು ಕಬೋರ್ಡು, ನನ್ನ ಮನೆಯವ್ರದ್ದೊಂದು ಕಬೋರ್ಡು ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ವಾ. ಸೊ ಇವಾಗ ಬನ್ನಿ ಕ್ಲೀನ್ ಮಾಡಿಕೊಂಡು ಎಲ್ಲ ಎತ್ತಿಕೊಂಡಾಯಿತು. ಮತ್ತೆ ವ್ಲಾಗ್ಸ್ ಸಂಜೆಯಿಂದ ಈವ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಟೈಮ್ ಬಂದು ಇವಾಗ 5:30 ಆಗಿದೆ. ನೀವು ನೋಡ್ತಾ ಇರ್ಬೋದು. ನನ್ನ ಮಗನಿಗೆ ಆಚೆ ಕರ್ಕೊಂಡು ಹೋಗ್ಬೇಕಂತೆ ಹಠ ಮಾಡ್ತಿದ್ದಾನೆ. ಸೊ ಒಂದು ರೌಂಡ್ ಎಲ್ಲಾದರೂ ಆಚೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಸೊ ಕಬೋರ್ಡ್ ಕ್ಲೀನಿಂಗ್ ಎಲ್ಲ ಆಯಿತು. ನೀವು ನೋಡ್ತಾ ಇರ್ಬೋದು, ಸ್ಯಾರಿ ಡ್ರೆಸ್ಸಸ್ಸು ಟಾಪ್ಸು ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ಸೊ ಫುಲ್ ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ ಇವತ್ತು. ಸೊ ನನ್ನ ಮಗನ ಬಟ್ಟೆ ಕೂಡ ಕ್ಲೀನ್ ಮಾಡಿದ್ದೀನಿ. ಸೊ ಅವ್ನು ಮಲ್ಕೊಂಡಾಗ ಮಾಡೋಕ್ಕಾಗುತ್ತೆ, ಎಲ್ಲನೇ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಇವಾಗ ಆಚೆ ಹೋಗ್ಬೇಕಂತೆ. ಅಲ್ಲಿ ನೋಡಿ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾನೆ. ಸೊ ಬನ್ನಿ ಫ್ರೆಂಡ್ಸ್, ಹೋಗೋಣ. ಎಲ್ಲಾದರೂ ಕರ್ಕೊಂಡು ಹೋಗ್ಬಿಟ್ಟು ಚಾಕ್ಲೇಟ್ ಇಸ್ಕೊಂಡು ಬರ್ತೀನಿ. ಸೊ ಹೊರಟ್ವಿ ನಾವು. ನನ್ನ ಮಗ ನೋಡಿ ಫುಲ್ ಖುಷಿಯಾಗಿಬಿಡ್ತಾನೆ. ಅವನಿಗೆ ಆಚೆ ಹೋಗೋದಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಸೊ ಹೊರಟ್ವಿ. ನಮ್ಮ ಮನೆ ಹತ್ರನೇ ಒಂದು ಪಾರ್ಕ್ ಇದೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ಹೇಗೂ ಟೈಮ್ 5:30 ಆಗಿತ್ತಲ್ವ. ಸೊ ಅದಕ್ಕೋಸ್ಕರನೇ ಹೊರಟ್ವಿ. ಸೊ ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅವನು ಅವರಪ್ಪ ಆಫೀಸ್ ಹತ್ರ ಹೋಗೋಣ ಅಂತ ಹಠ ಮಾಡ್ತಾಯಿದ್ದ. ಇಲ್ಲ, ನಾನು ಇಲ್ಲಿ ನಿನಗೆ ಜೋಕಾಲಿ ಆಡಿಸ್ತೀನಿ, ಜಾರ ಬಂಡಿ ಆಡಿಸ್ತೀನಿ ಅಂತ ಹೇಳಿಬಿಟ್ಟು ಅವನಿಗೆ ಸ್ವಲ್ಪ ನೈಸ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಸೊ ಬಂದುಬಿಟ್ವಿ. ಸೊ ಅಲ್ಲಿ ನಮ್ಮ ಮನೆ ಹತ್ರನೇ ವಾಕಬಲ್ ಡಿಸ್ಟೆನ್ಸ್, ಒಂದು 5 ಮಿನಿಟ್ಸ್ ಕೂಡ ಆಗೋಲ್ಲ ನಮ್ಮ ಮನೆಯಿಂದ ಈ ಪಾರ್ಕ್ಗೆ ಹೋಗೋದಕ್ಕೆ. ಸೊ ಎಲ್ಲ ವಾಕಿಂಗು ಮತ್ತು ಮಕ್ಕಳು ಆಟ ಆಡೋದೆಲ್ಲ ಇದೆ. ಸೊ ಅದಕ್ಕೋಸ್ಕರನೇ ಬಂದ್ವಿ. ಸೊ ನನ್ನ ಮಗ ಇಲ್ಲಿಗೆ ಬಂದರೆ ತುಂಬ ಎಂಜಾಯ್ ಮಾಡ್ತಾನೆ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಂದು ಮಕ್ಕಳು ಪಾರ್ಕು ಎಲ್ಲೋ ಮಕ್ಕಳು ಇರೋ ಕಡೆ ಹೋದರೆ ಮಕ್ಕಳು ಎಲ್ಲರೂ ಸೇರಿ ಹಠ ಮಾಡೋದು ಅದೆಲ್ಲ ಬಿಟ್ಟು ಅವ್ರ ಆಟ ಕಡೆಗೆ ಗಮನ ಕೊಡ್ತಾರೆ ಅಂತಲೇ ಹೇಳ್ಬೋದು. ಅವರು ಕೂಡ ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ. ಮನೆಯಲ್ಲೇ ಇದ್ದರು
ಸೊ ಹೋಗಿದ ತಕ್ಷಣನೇ ನನ್ನ ಮಗ ನೋಡ್ತಾ ಇರ್ಬೋದು, ಈ ರಿಂಗಲ್ಲಿ ಕುತ್ಕೊತೀನಿ ಅಂತ ಹೇಳ್ದ. ಸೊ ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಹೊತ್ತು ಅವನಿಗೆ ಮೈಂಡ್ ಕೂಡ ರಿಲೀಫ್ ಆಗುತ್ತೆ. ಮಕ್ಕಳು ಕೂಡ ಮನೇಲೇ ಎಷ್ಟೋದಂತ ಇರ್ತಾರೆ, ನಮಗೆ ಇರೋದಕ್ಕಾಗೋದಿಲ್ಲ, ಇನ್ನು ಮಕ್ಕಳು ಕೂಡ ಹೇಗಿರ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರನೇ ನಾನು ನನ್ನ ಮಗನಿಗೆ ರೆಸಾರ್ಟ್ಗೆ, ಇಲ್ಲ ನಮ್ಮ ಅವರ ಅಪ್ಪ ಆಫೀಸ್ ಹತ್ರ, ಇಲ್ಲ ಆಚೆ, ಇಲ್ಲ ಪಾರ್ಕು, ಯಾವುದೋ ಒಂದು ಕಡೆ ನನ್ನ ಮಗನ್ನ ಕರ್ಕೊಂಡು ಹೋಗ್ತೀವಿ, ಇಲ್ಲ ಅಮ್ಮ ಮನೆ ಕಡೆ ಯಾವ್ರ ಹತ್ರ ಆ ಥರ ಬೋರ್ ಆಗದೆ ರೀತಿ ನಾನು ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ ನನ್ನ ಮಗನಿಗೆ. ಸೊ ನೆಕ್ಸ್ಟ್ ಅವ್ನು ಕೂತ್ಕೊಂಡಿದ್ದು ಡಕ್ ಮೇಲೆ ಭಯ ಪಟ್ಕೊಳ್ತಾ ಇದ್ದ. ತುಂಬ ದಿವಸಗಳಾಗಿತ್ತು ಪಾರ್ಕ್ಗೆ ಹೋಗಿ 1 ತಿಂಗಳ ಮೇಲೇ ಆಗಿತ್ತು, ಯಾಕಂದರೆ ಅಮ್ಮ ಮನೇಲಿ ಇದ್ವಲ್ಲ. ಸೊ ಅದಕ್ಕೋಸ್ಕರನೇ, ಇಲ್ಲಾಂದರೆ ನಾವು ರೆಗ್ಯುಲರ್ ಆಗಿ ಪಾರ್ಕ್ಗೆ ಹೋಗ್ತಾ ಇರ್ತಿದ್ವಿ. ಸೊ ನನ್ನ ಮಗ ನೋಡಿ ಖುಷಿಯಾಗಿ ಆಟ ಆಡ್ತಾ ಇದ್ದಾನೆ, ನೀವು ನೋಡ್ತಾ ಇರ್ಬೋದು. ಸೊ ಅಲ್ಲಿರೋ ಮಕ್ಕಳು ಕೂಡ ಎಲ್ಲರೂ ಒಂದು ಮಕ್ಕಳು ನೋಡಿ ಇನ್ನೊಂದು ಮಕ್ಕಳು ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗೋಕ್ಕೆ ಟ್ರೈ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಈ ಕಡೆ ಜುಕಾಲಿ ಆಡೋ ಕಡೆ ಟ್ವಿನ್ಸ್ ಮಕ್ಕಳು ಕೂಡ ಇದ್ದರು ಅಂತಲೇ ಹೇಳ್ಬೋದು. ನನಗೆ ಟ್ವಿನ್ಸ್ ಮಕ್ಕಳನ್ನ ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ, ಯಾಕಂತ ಗೊತ್ತಿಲ್ಲ. ನೋಡಿ ಟ್ವಿನ್ಸ್ ಮಕ್ಕಳು ಇಬ್ಬರು ಜುಕಾಲಿ ಆಡ್ತಾ ಇದ್ದಾರೆ, ಏನೋ ಒಂಥರ ಖುಷಿ ಆಯಿತು. ಆಮೇಲೆ ಒಬ್ಬಳು ಬಂದು ನನ್ನ ಮಗ ಯಾವುದು ಆಟ ಆಡ್ತಿದ್ದಾನೆ ಅದರಲ್ಲೇ ಬಂದು ಆಟ ಆಡೋದು ಕೂಡ ನೋಡಿ ಖುಷಿ ಆಯಿತು. ಸೊ ನನ್ನ ಮಗ ನೆಕ್ಸ್ಟು ಈ ರಿಂಗಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದ. ನನಗೆ ತಿರುಗಿಸು, ಜೋರಾಗಿ ತಿರುಗಿಸು ಅಂತ ಇದು ಮಾಡ್ತಾಯಿದ್ದ. ಅದಾದಮೇಲೆ ನನ್ನ ಮಗ ಈ ಜುಕಾಲಿನ ಆಡೋದು ಸ್ವಲ್ಪ ಕಮ್ಮಿನೇ. ಸೊ ರೆಸಾರ್ಟಲ್ಲಿ ಆಡ್ತಾನೆ, ಇಲ್ಲಿ ಯಾಕೋ ಭಯ ಪಟ್ಕೊಳ್ತಾ ಇದ್ದ, ಅದು ಶೇಕ್ ಆಗೋ ಥರ ಅನ್ನಿಸ್ತಾ ಇತ್ತು ಅವನಿಗೆ. ಸೊ ಅದಕ್ಕೋಸ್ಕರನೇ ಸೊ ಎಲ್ಲ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಜಾರಬುಂಡಿ ಎಲ್ಲ ಆಟ ಆಡ್ದ. ಸೊ ಟೈಮ್ ಬಂದು 6:15 ಆ ಥರ ಆಗಿಬಿಟ್ಟು. ಸೊ ಲೈಟೆಲ್ಲ ಹಾಕಿದ್ರು ಪಾರ್ಕ್ ಒಳಗಡೆ. ಸೊ ಇನ್ನೇನು ಹೊರಡೋಣ ಬಾ ಅಂದರೆ ನನ್ನ ಮಗ ಇನ್ನೂ ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಹೇಳಿದೆ, ಅಪ್ಪ ಬಂದಿದ್ದಾರೆ ಬಾ ಮನೆಯಲ್ಲಿ ಅಂತ ಹೇಳಿದ ತಕ್ಷಣವೇ ನೋಡಿ ಯಾವ ರೀತಿ ನನ್ನ ಜೊತೆ ಕೈ ಹಿಡ್ಕೊಂಡು ಬರ್ತಾ ಇದ್ದಾನೆ ಅಂತ. ಸೊ ಮೇನ್ ಗೇಟ್ ಹತ್ರ ಬಂದ್ವಿ. ಸೊ ಅದಾದಮೇಲೆ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು, ಆ ಗ್ರೀನರಿ ನೋಡೋಕ್ಕೆ ಎಷ್ಟು ಚೆಂದ ಅಲ್ವಾ. ಸೊ ಮನಸ್ಸು ಹಗುರ ಆಗುತ್ತೆ, ಹಾಗೆ ಒಂಥರ ನಮಗೂ ಕೂಡ ರಿಲೀಫ್ ಆಗೋ ಥರ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನನಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಆಚೆ ಬರ್ತಿದ್ದಾಗೇ ನನ್ನ ಮಗ ಕೇಳಿದ್ದು ಜ್ಯೂಸು. ಸೊ ಏನಾದರೂ ಬೇಕು ಅಂತ ಕೇಳ್ದ. ನೋಡಿ ಅದು ಎದುರುಗಡೆನೇ, ಪಾರ್ಕ್ ಎದುರುಗಡೆನೇ ಒಂದು ಅಯ್ಯಂಗಾರ್ ಬೇಕ್ರಿ ಇದೆ. ಸೊ ಅಲ್ಲಿ ಹೋದ್ವಿ. ನಾನು ಕೂಡ ಒಂದು ಕ್ರೀಮ್ ರೋಲ್ನ ಈಸ್ಕೊಂಡು, ಅವನಿಗೊಂದು ಐಸ್ ಕ್ರೀಮ್ನ ಈಸ್ಕೊಂಡು ಹೊರಟು ಮನೆಗೆ ಬಂದ್ವಿ. ಬರೋಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಮನೆಗೆ ಬಂದಿದ್ದರು. ಸೊ 6:30ಗೆಲ್ಲ ಮನೆಗೆ ಬಂದಿದ್ದರು ಅವರು. ಸೊ ಆಮೇಲೆ ಇಬ್ಬರು ಕೂಡ ಕಾಫಿ ಕುಡಿದ್ವಿ. ಸೊ ಕಾಫಿ ಮಾಡಿದೆ, ಕಾಫಿ ಟೀ ಏನಾದರೂ ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಟೀನೇ ಮಾಡೋಣ ಅಂತ ಹೇಳಿಬಿಟ್ಟು ಟೀನ ಮಾಡಿದೆ. ಅದಾದಮೇಲೆ ಬೆಳಗ್ಗೆ ಮಾಡಿರೋ ಸಾಂಬಾರು ಕೂಡ ಇತ್ತು. ಸೊ ರೈಸ್ ಕೂಡ ಇತ್ತು. ಸೊ ಅದಕ್ಕೋಸ್ಕರ ಬರೀ ಕ್ಯಾರೆಟ್ ಬೀನ್ಸ್ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಕ್ಯಾರೆಟ್ ಬೀನ್ಸ್ ಪಲ್ಯನ ನಾನು ಮಾಡ್ತಾಯಿದ್ದೀನಿ. ಬರೀ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಸೊ ಚಿಕ್ಕದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೆ ಬೀನ್ಸು ಮತ್ತು ಕ್ಯಾರೆಟು. ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚಿಲ್ಲಿ ಪೌಡರು, ಕಡಲೆಬೇಳೆ ಅದೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡೆ. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ತಾಯಿದ್ದೀನಿ ನಾನು ಅಂತ. ಸಿಂಪಲ್ಲಾಗಿ ಸದ್ಯಕ್ಕೆ ಇದೊಂದು ಪಲ್ಯ ಸೈಡ್ ಡಿಶ್ಗೆ ಮಾಡಿದ್ರೆ ಸಾಕಾಯಿತು ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀನಿ. ಇನ್ನೊಂದು ನಮ್ಮ ಹಸ್ಬೆಂಡ್ಗೆ ಕ್ಯಾರೆಟ್ ಬೀನ್ಸ್ ಪಲ್ಯ, ಬೀಟ್ರೋಟ್ ಪಲ್ಯ, ಕ್ಯಾರೆಟ್ ಪಲ್ಯ, ಕ್ಯಾರೆಟ್ ತುರಿದಿರೋದು, ಸೊ ಈ ಥರ ಪಲ್ಯಗಳು ಅವರೆಲ್ಲ ತುಂಬ ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ ಸೊ ಅವರು ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿಬಿಟ್ಟು ಸೊ ಕ್ಯಾರೆಟ್ ಬೀನ್ಸ್ ಪಲ್ಯನ ರೆಡಿ ಮಾಡಿದೆ. ಸೊ ಅದಾದಮೇಲೆ ನನ್ನ ಮಗ ದೋಸೆ ಕೇಳ್ದ. ಇನ್ನು ಬೆಳಗ್ಗೆ ಇಡ್ಲಿ ಹಾಕಿದ್ನಲ್ವ, ಸೊ ಸಾಯಂಕಾಲ ಅವನಿಗೆ ಒಂದು ಕ್ರಿಸ್ಪಿಯಾಗಿ ಒಂದು ದೋಸೆ ಹಾಕ್ಕೊಟ್ಟೆ. ಸೊ ಅವನು ಕೂಡ ಎಂಜಾಯ್ ಮಾಡಿಕೊಂಡು ತಿಂದ ಅಂತಲೇ ಹೇಳ್ಬೋದು. ಎಲ್ಲ ಆಯಿತು, ನೋಡ್ತಾ ಇದ್ದೀರಲ್ವ. ಒಂದು ಸ್ವಲ್ಪ ಲಾಸ್ಟಿಗೆ ಕಾಯಿ ತುರಿ ಒಂದು ಸ್ವಲ್ಪನೇ ಇತ್ತು. ಸೊ ಅದನ್ನು ಮಾತ್ರ ಹಾಕ್ಕೊಂಡೆ. ಒಂದು ಸ್ವಲ್ಪ ಡ್ರೈ ಆಗೋಗಿತ್ತು. ಸೊ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದಾದಮೇಲೆ ಕಾಯಿ ತುರಿನ ಹಾಕ್ಕೊಂಡೆ. ಸೊ ಕ್ಯಾರೆಟ್ ಬೀನ್ಸ್ ಪಲ್ಯ ಕೂಡ ನೈಟಿಗೆ ರೆಡಿ ಮಾಡ್ಕೊಂಡಾಯಿತು. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಿದೆ ಕಲರ್ಫುಲ್ಲಾಗಿ ಅಂತ. ಸೊ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಆಯಿತು ಅಂತ ಪ್ಲೀಸ್ ಹೇಳಿ. ನೀವು ಕೂಡ ಟ್ರೈ ಮಾಡಿದ್ದೀರಿ ಅಂತ ನನಗೂ ಗೊತ್ತಾಗುತ್ತೆ, ಕಮೆಂಟ್ ಸೆಕ್ಷನಲ್ಲಿ ಹೇಳಿದೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಸೊ ನೈಟು ಮತ್ತು ಪಾತ್ರೆ ಎಲ್ಲ ಇತ್ತಲ್ವ ಊಟ ಮಾಡಿರೋದು, ಸೊ ಅಡುಗೆ ಮಾಡಿರೋದು ಅದೆಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ನೀವು ನೋಡ್ತಾ ಇರ್ಬೋದು ಕಿಚನ್ ಫುಲ್ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ. ಸೊ ಏನೂ ಇಕ್ಕಿಲ್ಲ, ಬೆಳಗ್ಗೆ ಎದ್ದು ಡೈರೆಕ್ಟ್ ಅಡುಗೆ ಮಾಡೋ ಥರನೇ ಇಟ್ಕೊಂಡಿದ್ದೀನಿ. ಸೊ ಕಸ ಗುಡಿಸಿ ಪ್ರತಿಯೊಂದು ಮನೆ ಏನಾದರೂ ಗಲೀಜಾಗಿದೆ ಇನ್ನೊಂದು ಸಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನನ್ನ ಮಗ ನೋಡಿ 9:15 ಆದ್ರೂ ಆಟ ಆಡ್ತಾಯಿದ್ದ. ಸೊ ಅದಾದಮೇಲೆ ಸರಿ ಆಯಿತು, ಇಷ್ಟೇ ಈ ವ್ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವ್ಲಾಗ್ ಏನಾದರೂ ಇಷ್ಟ ಆಗಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.